ಅವ್ರೇನು ಹೇಳ್ಕೊಂಡಿದ್ದಾರೆ, ಅವ್ರ ಗುತ್ತಿಗೆದಾರರ ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತ, ನಾವು ಇನ್ವೆಸ್ಟಿಗೇಷನ್ ಮಾಡೋರಲ್ಲ. ನಾವು ಕೇಳ್ತಿರೋದು ಅವರು ಪ್ರಾಣತ್ಯಾಗ ಆಗಿದೆಯಲ್ಲ, ಸೂಸೈಡ್ ಮಾಡ್ಕೊಂಡಿದಾರಲ್ಲ, ಉತ್ತರ ಬೇಕಾದಕ್ಕೆ. ಅದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಬೇಕಾಗಿರೋದು. ಅವ್ರ ಕಾಂಟ್ರಾಕ್ಟ್ ಅಲ್ಲ ಅಂತ ನೀವು ಹೇಳಿದ್ದೀರಿ, ಇಲ್ಲ ಅವ್ರ ಕಾಂಟ್ರಾಕ್ಟ್ರು ಅಂತ ನಾನೇ ಕೇಳಲಿ? ಅವ್ರು ಇಷ್ಟ ಅದ ಏನು ಅವರು ಬರೆದಿರ್ತಕ್ಕಂಥ ಇದರಲ್ಲೇ ಇಲ್ಲೈತೆ 16 ಲಕ್ಷ EMD ಮೊತ್ತವನ್ನು ನೋಡಿಲಿ ಪರ್ಫಿಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ನಂದು ಅಂತ. ಅವರು ಟೆಂಡರ್ ಅಲ್ಲಿ ಅವರ ಲೈಸೆನ್ಸ್ ಇಲ್ಲದೆ ಇದ್ರೆ ಅವ್ರು ಟೆಂಡರ್ ಹೆಂಗ್ ಹಾಕಕ್ಕಾಗತ್ತೆ? 16 ಲಕ್ಷ ಪರ್ಫಿಟ್ ಆಗಿದೆ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಅದಾದ್ಮೇಲೆ ನನ್ನ ಕಾಂಟ್ರಾಕ್ಟರ್ ಲೈಸೆನ್ಸ್ ತೊಂದರೆಯಾಗಿರುತ್ತೆ, ಅದರಲ್ಲೇ ಬರ್ದವ್ರೆ. ಲೈಸೆನ್ಸ್ಗೂ ತೊಂದರೆ ಆಗಿದೆ ಅಂತ ಬರ್ದವ್ರೆ. ಲೈಸೆನ್ಸ್ ಇಲ್ದಿದ್ರೆ ಕಾಂಟ್ರಾಕ್ಟರ್ ಅಲ್ಲದೆ ಇದ್ರೆ ಇದ್ಯಾಕೆ ಆಗ್ತಿ ಹೇಳ್ತಿದ್ರು ಅವರು? ಮುನಿರತ್ನ ಕೇಸಲ್ಲಿ ಚಾರ್ಜ್ ಶೀಟ್ ಆಗಿದೆ, ಫಸ್ಟ್ ಅವ್ರ ರಾಜೀನಾಮೆ ತಗೊಂಡು ಆಮೇಲೆ ನೋಡ್ರಿ, ಎಲ್ಲವೂ ಕೂಡ ನಿಮ್ಮ ಕೈಲೇ ಐತೆ. ಈಗ ಸರ್ಕಾರ ನಿಮ್ಮದು. ನೀವು ಅಪೋಸಿಷನ್ ಇದ್ದಾಗ ಮಾತಾಡ್ತಾ ಇದ್ದೀರಿ. ನೀವು ಅಪೋಸಿಷನ್ ಅಲ್ಲಿ ಇದ್ದೀರಾ, ಸರ್ಕಾರ ನಡೆಸ್ತಿದ್ದೀರಾ ಅಂತ ಮೊದಲು ನಮ್ಗೆ ಹೇಳಿ. ಯಾವುದಕ್ಕೆ ಯಾವ್ದ್ರಿ, ಏನಕ್ಕೆ ಏನು ಜೋಡಿಸ್ತಾ ಇದ್ದೀರಿ ನೀವು? ನಿಮಗೆ ಬಂದಿರೋ ಪ್ರಾಬ್ಲಮ್, ನಿಮ್ಮ ತಲೆ ಮೇಲಿರೋ ಭಾರ ನಿಲ್ಲಿಸ್ಕೊಳ್ಳೋದನ್ನ ನಾವು ಹೇಳ್ತಾ ಇದ್ದೀವಿ. ನೀವು ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ಹೇಳಿ ಅಂದ್ರೆ ಏನರ್ಥ? ಈ ಉಳ್ಳೋರ್ಗೆ ಹಳ್ಳಿ ಕಡೆ ಹೇಳ್ತಾರೆ, ಈ ಉಳ್ಳೋರ್ಗೆ ಗುಳ್ಳೆ ನೀರಿ ತೋರಿಸೋರು ಅಂತ. ಈ ಪ್ರಿಯಾಂಕರ್ಗೆ ಉಳ್ಳೋರ್ಗೆ ಗುಳ್ಳೆ ನೀರಿ ತೋರಿಸ್ತಾರೆ. ಈ ಗುಳ್ಳೆ ನೀರಿ ಎಲ್ಲ ತೋರಿಸ್ಬೇಡಿ, ನಾವು ನೋಡಿದ್ದೀವಿ ಅವೆಲ್ಲ. ನಾವು ಉಳ್ತಾ ಇದ್ದೀವಿ, ಉಳ್ಳಕ್ ಬಿಡಿ. ಇನ್ನೊಬ್ಬರದು ಕಥೆ ನಮಗೆ ಈಗ ಬೇಕಾಗಿಲ್ಲ. ನೀವು ಯಾರ ಬಗ್ಗೆ ಏನು ಕ್ರಮ ಜರುಗಿಸಬೇಕೋ ನೀವು ಸರ್ಕಾರ ಮಾಡಿ. ತಪ್ಪು ಮಾಡಿದವರನ್ನೆಲ್ಲ ರಕ್ಷಣೆ ಮಾಡಿ ನಾವು ಹೇಳ್ತಾ ಇದ್ದೀವೇನ? ನಿಮ್ಮ ಸರ್ಕಾರ ತಪ್ಪು ಮಾಡಿದ ನಿಮ್ಮವರನ್ನ ರಕ್ಷಣೆ ಮಾಡ್ತಾ ಇದೆ, ನಾವು ಹೇಳ್ತಾ ಇದ್ದೀವಿ. ಅದನ್ನ ಅದಕ್ಕೆ ಉತ್ತರ ಕೊಡ್ಬೇಕು. ಇದಲ್ಲ ಸದನದಲ್ಲಿ ನಿಮ್ಮ ವೈಫಲ್ಯತೆಯನ್ನು ಅವ್ರು ಎತ್ತಿ ಹೇಳ್ತಾರೆ. ವಿಧಾನಸಭೆಯಲ್ಲಿ ಅಶೋಕ ರಾಲಿ, ವಿಧಾನ ಪರಿಷತ್ತಲ್ಲಿ ಚಲುವನಾರಾಯಣ ಸ್ವಾಮಿಯಲ್ಲಿ ಅವರು ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನ ನಿರ್ವಹಿಸಕ್ ಆಗ್ತಾ ಇಲ್ಲ ಅವ್ರ ಕೈಲೇ. ಇರ್ಲಿ, ಇನ್ನು ಮುಂದೆ ಆದ್ರೂ ಅವ್ರು ಹೇಳಿದ್ದಕ್ಕಾದ್ರೂ ನಾವು ಎಚ್ಚೆತ್ಕೊಂಡು ಇನ್ನು ಮೇಲೆ ಸರಿಯಾಗಿ ನಿಲ್ತೇವೆ. ನಿಮ್ಮ ವಾದ ಏನಂತ ಹೇಳಿದ್ರೆ, ಅವ್ರ ಕಾಂಟ್ರಾಕ್ಟ್ ಹೌದು ಅಲ್ವಾ ಅನ್ನುವಂಥದ್ದು ನಿಮ್ದು ವಾದ ಅಲ್ಲ, ಬಟ್ ಸಾವಿಗೆ ಕಾರಣ ಏನೋದಷ್ಟೇ ಗೊತ್ತಾಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳೋದು, ಅವ್ರು ಕಾಂಟ್ರಾಕ್ಟರ್ ಆಗಿದ್ರ, ಅವ್ರು ಇವ್ರಿಗೆ ಎಷ್ಟು ಹಣ ಕೊಟ್ರು, ಅವ್ರು ಇವ್ರಿಗೆ ಎಷ್ಟು ಹಣ ಕೊಟ್ರು, ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಬರ್ಬೇಕಾಗಿರೋದು. ಆಮೇಲೆ ಈ ಹಣ ಅವ್ರಿಗೆ ಕೊಡಿ, ಇದು ಇವ್ರಿಗೆ ಕೊಡಿ, ನನ್ನ ಕೆಲಸ ಅಲ್ಲ. ಅದು ವ್ಯವಹಾರ ವ್ಯಾಪಾರ ಏನಿದ್ರು ಅದು ನಡ್ಕೊಂಡು ಹೋಗ್ತದೆ. ಅದು ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರ್ತದೆ. ಅವ್ರ ಸಂಬಂಧಗಳು ಯಾಕೆ ಬಂತು, ಯಾಕೆ ಆಯ್ತು, ಯಾಕೆ ಹಾಳಾಯ್ತು, ಅದೆಲ್ಲ ಬರುತ್ತೆ. ಬಟ್ ಒಬ್ಬ ಜೀವತ್ಯಾಗ ಮಾಡಿದವನಿಗೆ ಅವ್ರ ಫ್ಯಾಮಿಲಿಗೆ ಥ್ರೆಟ್ ಮಾಡಿ ಈ ರೀತಿ ಆಗಿದೆ ಅಂತಂದಾಗ ಅವ್ರಿಗೆ ನ್ಯಾಯ ಬೇಕೋ ಬೇಡ? ಇದ್ರ ಹಿಂದೆ ಯಾರು ಇದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಈಗ ಡೆತ್ ನೋಟಲ್ಲಿ ಎಲ್ಲವೂ ಬಂದಿರೋದು ವಿವರವಾಗಿ ಬಂದಿರೋದ್ರಿಂದ ಇದಕ್ಕೆ ಸರ್ಕಾರನೂ ಉತ್ತರ ಕೊಡಬೇಕು. ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಕೆಲಸ ಮಾಡ್ತಾ ಇದೆಯಾ? ಅಂದ್ರೆ ಪ್ರಿಯಾಂಕ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ನಿಂತಿದೆ ಅನ್ನೋದು ಗೊತ್ತಾಗಲ್ವಾ ಇದರಲ್ಲಿ? ನಮಗೆ ಅದು ಬೇಕಾಗಿರೋದು. 5 ಲಕ್ಷ ಅಕೌಂಟ್ಗೆ ಹಾಕಿದ್ದಾನೆ, 10 ಲಕ್ಷ ಅವನು ಇಸ್ಕೊಂಡಿದ್ದಾನೆ, ಇದೆಲ್ಲ ನನ್ಗೆ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಇದನ್ನು ಮಾಡಬೇಕಾಗಿರೋದು ಸರ್ಕಾರ. ಅದಕ್ಕೆ ಉತ್ತರ ಕೊಡ್ಬೇಕು. ಅದು ಕೊಟ್ಟೆ ಕೊಡ್ತಾರೆ ಅವರು. ನಮಗೆ ಬೇಕಾಗಿರೋದು ಇದರಲ್ಲಿ ಮಂತ್ರಿ ಅವರ ಹೆಸರು ಬಂದ ಮೇಲೆ ಮಂತ್ರಿ ಆ ರಾಜೀನಾಮೆ ಕೊಡಬೇಕು. ಇವೆಲ್ಲರ ರಾಜೀನಾಮೆ ಕೇಳಕ್ಕಾಗುತ್ತೆ? ನಿಮ್ಮ ವಿಷಯ ಬಂದಾಗ ಕುರುಡಾಗ್ತೀರಾ ನೀವು? ಸಚಿವರುಗಳ ಬಳಿ ಯಾರಾದ್ರೂ ಕೆಲಸಕ್ಕೆ ಕೇಳ್ಕೊಂಡು ಅಥವಾ ಶಿಫಾರಸು ಹಿಡ್ಕೊಂಡು ಹೋದಾಗ ಕೆಲಸ ಮಾಡಿಕೊಡಿ ಅನ್ನುವಂತ ಹೇಳೋದು ಸಹಜ ಪ್ರಕ್ರಿಯೆ. ಸೊ ಇದರಲ್ಲಿ ಇಂಥವರಿಗೆ ಅವ್ರು ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದಾರಾ ಅನ್ನೋದಕ್ಕೆ ದಾಖಲೆ ಇದೆ? ಇದರಲ್ಲೇ ಇದೆ. ಇವರು ಕೇಳ್ಕೊಂಡು ಹೋಗೋದು ಬೇರೆ. ಈಗ ಒಬ್ಬ ಅನಾಮಧೇಯ ಬಂದು, ಸರ್ ನನಗೆ ಅನ್ಯಾಯ ಆಗ್ಬಿಟ್ಟಿದೆ, ಅಲ್ಲೇನೋ ಒಂದಿದೆ ಕೆಲಸ ಮಾಡಿಕೊಡಿ ಸರ್, ಮಾಡೋದು ಬೇರೆನೆ. ಇದು ಒಂದು ಗ್ಯಾಂಗು ಇವ್ರನ್ನ ಕರ್ಕೊಂಡು ಹೋಗೋದು. ಯಾವ ಗ್ಯಾಂಗು? ನೀವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಗ್ಯಾಂಗು. ಆ ಗ್ಯಾಂಗು ಅವ್ರ ಮೇಲೆಲ್ಲನೂ ರೌಡಿ ಶೀಟರ್ಸ್ ಅಂತಿದೆ. ಅವರು
8 ಜನನ ಇವರಿಂದನೇ ನನ್ನ ಪ್ರಾಣ ಇವತ್ತು ನಾನು ಸೂಸೈಡ್ ಮಾಡ್ಕೊಳ್ತಾ ಇರೋದು ಅಂತೇಳಿ 8 ಜನರ ಹೆಸರನ್ನ ಅವರೇ ನಮೂದು ಮಾಡಿದ್ದಾರೆ. ಈ ಗ್ಯಾಂಗ್ನವರೇ ಇವ್ರ ಹತ್ರ ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಪರ್ಸೆಂಟೇಜ್ ಇಸ್ಕೊಳ್ಳೋದು, ಖಾತೆಗಳಿಗೆ ಹಾಕೊಂಡಿರೋದು ಅದು ಇದೆ. ಇದು ಕೆಲಸ ಕೇಳ್ಕೊಂಡು ಬಂದವ್ರಿಗೆ ಸಹಾಯ ಅಲ್ಲ, ಇದು ದಂಧೆ. ಈ ದಂಧೆಗೂ ಕೆಲಸ ಕೇಳೋದಕ್ಕೂ ವ್ಯತ್ಯಾಸ ಇಲ್ವೇ? ಇದು ದಂಧೆ ನಡೆದಿದೆ. ಈ ದಂಧೆಯಲ್ಲಿ ಯಾರು ಭಾಗಿಗಳು, ಇದು ಪ್ರಶ್ನೆ ಇರೋದು. ಅವರಿಂದ ಅವನು 8 ಜನರಿಂದನೇ ನಾನು ಇವತ್ತು ಜೀವ ಕಳ್ಕೊಳ್ತಾ ಇದ್ದೀನಿ ಅಂದಮೇಲೆ ಸರ್ಕಾರ ಇದನ್ನ ಮೀನಾಮೇಷ ಎಣಿಸದ? ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ? ಆಮೇಲೆ ಸುಪಾರಿ ಅಂತಂದ್ರೆ ಏನು? ಈಗ ಮಂತ್ರಿ ಜೊತೆಯಲ್ಲಿರ್ತಕ್ಕಂಥ ಈ ಗ್ಯಾಂಗು ಮಾಡಿದೆ ಅಂದ್ರೆ ಈ ಗ್ಯಾಂಗ್ಗೂ ಆಂದೋಳ ಸ್ವಾಮಿಗೆ ಏನು ಸಂಬಂಧ ಇದೆ? ಈ ಗ್ಯಾಂಗ್ಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಮತ್ತಿಮೋಡ್ಗೂ ಏನು ಸಂಬಂಧ ಇದೆ? ಈ ಗ್ಯಾಂಗು ಚಂದು ಪಾಟೀಲ್ಗೆ ಏನು ಸಂಬಂಧ ಇದೆ? ಆಮೇಲೆ ಪ್ರಿಯಾಂಕ ಅವರ ವಿರುದ್ಧವಾಗಿ ನಿಂತಿದ್ದ ಅಭ್ಯರ್ಥಿ ಇವ್ರಿಗೇನು ಸಂಬಂಧ ಇದೆ? ಅವರದು ಸೋಪಾರಿಯಲ್ಲಿ ಬಂದಿದೆ ಅಂದ್ರೆ ಇದರಲ್ಲಿ ಮಂತ್ರಿಯ ಕೈವಾಡ ಇದೆ ಅನ್ನೋದು ಗೊತ್ತಾಗಲ್ವೇ? ಆದ್ದರಿಂದ ಇದನ್ನು ಸಿಬಿಐ ಕೊಡಬೇಕು. ಇದು ನೇರವಾಗಿ ನಿಮ್ಮ ಹೆಸರನ್ನ ತೊಳಕು ಹಾಕೊಳ್ತದೆ ಹೊರತು ಬೇರೆಯವ್ರದ್ದಲ್ಲ. ಇದು ಪ್ರಶ್ನೆ ಇರೋದು. ಇನ್ನೊಂದು ಈ ಪ್ರಕರಣದಿಂದ ಹೊರತುಪಡಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಅದು ಆಕ್ಷೇಪಾರ್ಹವೋ ಏನೋ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ಅವರವ್ರ ಅಪ್ಪಂದಿರ ಬಗ್ಗೆ ಯಾಕೆ ಅವ್ರ ಗೌರವ ಇಲ್ಲ ಅಂದ್ರೆ ವಿಜೇಂದ್ರ ಅವರೆಲ್ಲ ಹೆಸರನ್ನು ತೆಗೆದುಕೊಂಡು ಹೇಳಿದ್ದಾರೆ. ಯಾಕೆ ಅವ್ರ ಅಪ್ಪಂದಿರ ಬಗ್ಗೆ ಗೌರವ ಇಲ್ಲ, ಜೊತೆಗೆ ಅವ್ರೆಲ್ಲರಿಗೂ DNA ಟೆಸ್ಟ್ ನಾನು ಉಚಿತವಾಗಿ ಮಾಡಿಸ್ತೀನಿ, ಆದ್ರೆ ಅವ್ರು ಯಾರು ಮುಂದೆ ಬರ್ತಾ ಇಲ್ಲ, ಅವ್ರಿಗೆ ಏನಾದ್ರು ಭಯ ಇದೆಯಾ ಅಂದ್ರೆ ಅಪ್ಪ ಮಕ್ಕಳ ಸಂಬಂಧಗಳನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಅದನ್ನ ಕೇಳಿದ್ದಾರೆ. ನೋಡಿ, ಇಂಥ ಹೊಲಸು ಮಾತುಗಳು ಬಾಯಲ್ಲಿ ಬಂದಾಗ ನಮ್ಮ ಮಾತುಗಳನ್ನ ಸ್ವಲ್ಪ ನಾವು ಭದ್ರ ಮಾಡ್ಕೊಳ್ಬೇಕಾಗತ್ತೆ. ಅಂಥದ್ದನ್ನ ಏನಾದರೂ ಇದಿದ್ರೆ ಆದವ್ರು ಎಲ್ಲಿ ಬೇಕಾದ್ರೂ ಹೋಗಿ ಹೇಳ್ಕೊಳ್ಳಿ. ಇದಕ್ಕೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಇದು ರಾಜಕಾರಣಕ್ಕೆ ಆಡಬೇಕಾಗಿರೋ ಮಾತುಗಳಲ್ಲ. ನಮ್ಮ ಆಸ್ತಿ ಅವ್ರು ಯಾರೂ ತಿಂದಿಲ್ಲ, ಅವರ ಆಸ್ತಿ ನಾವ್ಯಾರೂ ತಿಂದಿಲ್ಲ. ಇಬ್ಬರು ಸೇರಿ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಇದ್ದೇವೆ. ಆದ ತೊಂದರೆಗೆ ನಿಮ್ಮ ಸರ್ಕಾರ ನಡೆಯುವಾಗ ನಿಮ್ಮ ನಡೆ ತಪ್ಪಾಗಿದ್ದಾಗ ಪ್ರಶ್ನೆ ಮಾಡೋದು ವಿರೋಧ ಪಕ್ಷದ ಆಗಿ ನಮ್ಮ ಕೆಲಸ. ನಾವು ಅಧಿಕಾರದಲ್ಲಿದ್ದಾಗ ನಮ್ಮನ್ನು ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ. ಇಷ್ಟ್ರಿ ಬಿಟ್ಟು ಇದಕ್ಕೆಲ್ಲ DNA ನಾನು ಹೋಗೋದಿಲ್ಲ. ಅವರೇನಾದರೂ ಅದು ತಪ್ಪು ಅಂತಿದ್ರೆ ಜನ ತೀರ್ಮಾನ ತಗೊಳ್ಳಿ, ಅದು ಸರಿ ಅಂತಿದ್ರು ಅವ್ರನ್ನ ಹೋಗ್ಲಿ ಸನ್ಮಾನ ಮಾಡ್ಲಿ. ನನಗೆ ರಾಜಕಾರಣ ನಮ್ಮಲ್ಲೆಲ್ಲ ಬಿಜೆಪಿಯಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಆ ಹೆಂಗೆಲ್ಲ ಹೇಳ್ತಾರೆ DNA ಟೆಸ್ಟ್ ವಿಷಯದಲ್ಲಿ ಕುಟುಂಬ ರಾಜಕಾರಣ ನಮ್ಮಲ್ಲೆಲ್ಲ ಬಿಜೆಪಿಯಲ್ಲಿ ಇದೆ ಅಂತ ಆ ರೀತಿ ಎಲ್ಲ ನನಗೂ ಗೊತ್ತಿದೆ. ಗಾಂಧಿ ಕುಟುಂಬ ಅಲ್ಲ ಅದು. ಗಾಂಧಿ ಅನ್ನೋದು ಕುಟುಂಬವೇ ಅಲ್ಲ.